ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾವು ಹ್ಯೂಮನ್ ಸರ್ಕ್ಯುಲೇಟರಿ ಸಿಸ್ಟಮ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಸೊ ಫಸ್ಟ್ ನಾವು ಹಾರ್ಟ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅದಾದಮೇಲೆ ಎಲ್ಲ ಥಿಂಗ್ಸ್ ಕೂಡ ಈಸಿ ಆಗುತ್ತೆ. ಸೊ ಇವಾಗ ರೈಟ್ ಸೈಡ್ ಹಾಕಿರೋ ಡಯಾಗ್ರಾಮ್ ನೀವು ನೋಡ್ಬೋದು. ಇದು ನಾನು ಜಸ್ಟ್ ನಿಮಗೆ ಚೆನ್ನಾಗಿ ಅರ್ಥ ಆಗಲಿ ಅಂತ ಈ ಡಯಾಗ್ರಾಮ್ ಹಾಕಿದ್ದೀನಿ ಅಷ್ಟೇ. NCERTಯಲ್ಲಿ ಆ್ಯಕ್ಚುಯಲ್ ಡಯಾಗ್ರಾಮ್ ಕೊಟ್ಟಿದ್ದಾರೆ ಹಾರ್ಟ್ದು. ಸೊ ನೀವು ಅದನ್ನು ಫಾಲೋ ಮಾಡ್ಬೋದು. ಈ ಡಯಾಗ್ರಾಮ್ ಏನಕ್ಕೆ ಡ್ರಾ ಮಾಡಿದ್ದೀನಿ ಅಂದರೆ ನಿಮಗೆ ಚೆನ್ನಾಗಿ ಅರ್ಥ ಆಗಲಿ ಅಂತ ಡ್ರಾ ಮಾಡಿದ್ದೀನಿ, ಆಯಿತಾ. ಸೊ ಇವಾಗ ನೀವು ರೈಟ್ ಸೈಡ್ ಡಯಾಗ್ರಾಮಲ್ಲಿ ನೋಡ್ಬೋದು, ಹಾರ್ಟಲ್ಲಿ 4 ಚೇಂಬರ್ಸ್ ಇರುತ್ತೆ. ಯಾವುದ್ಯಾವುದಪ್ಪ 4 ಚೇಂಬರ್ಸ್ ಅಂದರೆ ರೈಟ್ ಏಟ್ರಿಯಮ್, ರೈಟ್ ವೆಂಟ್ರಿಕಲ್, ಲೆಫ್ಟ್ ಏಟ್ರಿಯಮ್ ಮತ್ತು ಲೆಫ್ಟ್ ವೆಂಟ್ರಿಕಲ್ ಅಂತ 4 ಚೇಂಬರ್ಸ್ ಇರುತ್ತೆ. ಸೊ ಏಟ್ರಿಯಮ್ ಅಂತಂದರೆ ಸಿಂಗ್ಯುಲರ್ ಅಂತ. ಇವಾಗ ರೈಟ್ ಏಟ್ರಿಯಮ್, ಲೆಫ್ಟ್ ಏಟ್ರಿಯಮ್ ಹಾಗೆ ಹೇಳ್ತೀವಿ. ಎರಡು ಒಟ್ಟಿಗೆ ಹೇಳ್ಬೇಕಂದ್ರೆ ಇನ್ ಜನರಲ್ ಏಟ್ರಿಯಾ ಅಂತ ಹೇಳ್ತೀವಿ. ಏಟ್ರಿಯಾ ಅಂದರೆ ಪ್ಲೂರಲ್ ಫಾರ್ಮು, ಏಟ್ರಿಯಮ್ ಅಂತಂದರೆ ಸಿಂಗ್ಯುಲರ್, ಆಯಿತಾ. ಏಟ್ರಿಯಾ ಅಂದರೆ ಅದು ರೈಟ್ ಏಟ್ರಿಯಮ್ ಮತ್ತು ಲೆಫ್ಟ್ ಏಟ್ರಿಯಮ್ ಎರಡು ಸೇರಿಸಿ ಏಟ್ರಿಯಾ ಅಂತ ಹೇಳ್ತೀವಿ. ಸೊ ಸಿಂಗ್ಯುಲರ್ ಹೇಳಬೇಕು ಅಂದರೆ ಅದು ನಾವು ರೈಟ್ ಏಟ್ರಿಯಮ್ ಮತ್ತು ಲೆಫ್ಟ್ ಏಟ್ರಿಯಮ್ ಅಂತ ಹೇಳ್ತೀವಿ, ಆಯಿತಾ. ಸೊ ಇವಾಗ ಅಲ್ಲಿ 4 ಚೇಂಬರ್ಸ್ ಇದೆ. ಯಾವುದು 4 ಚೇಂಬರ್ಸು? ರೈಟ್ ಏಟ್ರಿಯಮ್, ರೈಟ್ ವೆಂಟ್ರಿಕಲ್, ಲೆಫ್ಟ್ ಏಟ್ರಿಯಮ್ ಮತ್ತು ಲೆಫ್ಟ್ ವೆಂಟ್ರಿಕಲ್ ಅಲ್ವಾ. ರೈಟ್ ಏಟ್ರಿಯಮ್ಮಲ್ಲಿ ನೀವು 2 ಬ್ಲಡ್ ವೆಸಲ್ನ ನೋಡ್ಬೋದು. ಅಲ್ಲಿ ಒಂದು ಸುಪೀರಿಯರ್ ವೆನೆ ಕೇವಾ ಮತ್ತು ಇನ್ನೊಂದು ಇನ್ಫೀರಿಯರ್ ವೆನೆ ಕೇವಾ. ಆ್ಯಂಡ್ ಇನ್ನೊಂದು ವಿಷಯ ಏನು ನೆನ್ಪಿಡ್ಬೇಕಪ್ಪ ಅಂದರೆ ರೈಟ್ ಏಟ್ರಿಯಮ್ ಮತ್ತು ರೈಟ್ ವೆಂಟ್ರಿಕಲಲ್ಲಿ ಯಾವಾಗಲೂ ಡಿಆಕ್ಸಿಜನೇಟೆಡ್ ಬ್ಲಡ್ ಇರುತ್ತೆ. ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತಂದರೆ ಆ ಬ್ಲಡ್ಡಲ್ಲಿ ಆಕ್ಸಿಜನ್ ಇರಲ್ಲ ಅಂತ, ಅಂದರೆ ಅದು ಯೂಸ್ಲೆಸ್ ಅಂತ, ಆಯಿತಾ. ಲೆಫ್ಟ್ ಏಟ್ರಿಯಮ್ ಮತ್ತು ಲೆಫ್ಟ್ ವೆಂಟ್ರಿಕಲಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಇರುತ್ತೆ, ಅಂದರೆ ಅದು ಯೂಸ್ಫುಲ್ ಬ್ಲಡ್ ಅಂತ. ಅದೇ ನಮ್ಮ ಬಾಡಿಗೆ ಬೇಕಾಗಿರೋದು. ಅದು ಎಲ್ಲಿರುತ್ತೆ? ಲೆಫ್ಟ್ ಏಟ್ರಿಯಮ್ ಮತ್ತು ಲೆಫ್ಟ್ ವೆಂಟ್ರಿಕಲಲ್ಲಿ ಇರುತ್ತೆ. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ನಿಮ್ಗೆ ಈಸಿ ಆಗ್ತಾ ಹೋಗುತ್ತೆ. ಇವಾಗ ನೋಡಿ, ರೈಟ್ ಏಟ್ರಿಯಮ್ಮಲ್ಲಿ 2 ವೆಸಲ್ಸ್ ಇದೆ ಅಲ್ವಾ. ಯಾವುದು? ಸುಪೀರಿಯರ್ ವೆನೆ ಕೇವಾ ಮತ್ತು ಇನ್ಫೀರಿಯರ್ ವೆನೆ ಕೇವಾ. ಸುಪೀರಿಯರ್ ವೆನೆ ಕೇವಾ ಏನಕ್ಕಪ್ಪ ರೈಟ್ ಏಟ್ರಿಯಮ್ಮಿಗೆ ಕನೆಕ್ಟ್ ಆಗಿದೆ ಅಂತಂದರೆ, ನಮ್ಮ ಬಾಡಿಲಿ ಅಂದರೆ ಅಪ್ಪರ್ ಪೋರ್ಷನ್ ಆಫ್ ದಿ ಬಾಡಿಯಿಂದ ಡಿಆಕ್ಸಿಜನೇಟೆಡ್ ಬ್ಲಡ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ರೈಟ್ ಏಟ್ರಿಯಮ್ಮಿಗೆ ಕೊಡೋದು ಸುಪೀರಿಯರ್ ವೆನೆ ಕೇವಾ. ನೇಮೇ ಹೇಳ್ತಾ ಇದ್ದೆ, ಸುಪೀರಿಯರ್ ಅಂದರೆ ಏನು? ಅಪ್ಪರ್ ಅಂತ. ಅಪ್ಪರ್ ಪೋರ್ಷನ್ ಆಫ್ ದಿ ಬಾಡಿಯಿಂದ ಡಿಆಕ್ಸಿಜನೇಟೆಡ್ ಬ್ಲಡ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ರೈಟ್ ಏಟ್ರಿಯಮ್ಮಿಗೆ ಕೊಡುತ್ತೆ, ಸುಪೀರಿಯರ್ ವೆನೆ ಕೇವಾ. ಇನ್ಫೀರಿಯರ್ ವೆನೆ ಕೇವಾ ಏನು ಮಾಡುತ್ತಪ್ಪ ಅಂತಂದರೆ ನೇಮೇ ಹೇಳುತ್ತೆ. ಇನ್ಫೀರಿಯರ್ ಅಂದರೆ ಏನು? ಲೋಯರ್ ಅಂತ ಅಲ್ವಾ. ಲೋಯರ್ ಪಾರ್ಟ್ಸ್ ಆಫ್ ದಿ ಬಾಡಿಯಿಂದ ಡಿಆಕ್ಸಿಜನೇಟೆಡ್ ಬ್ಲಡ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ರೈಟ್ ಏಟ್ರಿಯಮ್ಮಿಗೆ ಕೊಡುತ್ತೆ. ಯಾವುದು? ಇನ್ಫೀರಿಯರ್ ವೆನೆ ಕೇವಾ. ಅಂದರೆ ಇದರಿಂದ ನಮ್ಗೆ ಏನು ಗೊತ್ತಾಯಿತು? ರೈಟ್ ಏಟ್ರಿಯಮ್ಮಲ್ಲಿ ಏನಿರುತ್ತೆ? ಯಾವಾಗಲೂ ಡಿಆಕ್ಸಿಜನೇಟೆಡ್ ಬ್ಲಡ್ ಇರುತ್ತೆ ಅಲ್ವಾ. ರೈಟ್ ಏಟ್ರಿಯಮ್ಗೆ ಕನೆಕ್ಟ್ ಆಗಿರೋದು ಯಾವುದು? ರೈಟ್ ವೆಂಟ್ರಿಕಲ್ ಅಲ್ವಾ. ಇವಾಗ ರೈಟ್ ಏಟ್ರಿಯಮ್ಮಿಗೆ ಬಂದಿರೋ ಡಿಆಕ್ಸಿಜನೇಟೆಡ್ ಬ್ಲಡ್ಡು ರೈಟ್ ವೆಂಟ್ರಿಕಲ್ಗೆ ಪಾಸಾಗುತ್ತೆ. ಹೆಂಗೆ ಪಾಸಾಗುತ್ತೆ ರೈಟ್ ವೆಂಟ್ರಿಕಲ್ಗೆ ಅಂತಂದರೆ, ವ್ಯಾಲ್ವ್ಸ್ ಇರುತ್ತೆ. ನೀವಲ್ಲಿ ನೋಡ್ಬೋದು, ನಾನು 3 ವ್ಯಾಲ್ವ್ಸ್ನ ಡ್ರಾ ಮಾಡಿದ್ದೀನಿ. ಅದನ್ನು ನಾವು ಟ್ರೈಕಸ್ಪಿಡ್ ವ್ಯಾಲ್ವ್ ಅಂತ ಹೇಳ್ತೀವಿ. ಟ್ರೈ ಅಂದರೆ ಏನು? 3 ಅಲ್ವಾ. ಅದೇ ನೇಮ್ ಇಟ್ಟಿರೋದು ಟ್ರೈಕಸ್ಪಿಡ್ ವ್ಯಾಲ್ವ್. ಅಥವಾ ಇನ್ನೊಂದು ನೇಮ್ ಏನು ಅಂದರೆ ಏಟ್ರಿಯೋ ವೆಂಟ್ರಿಕ್ಯುಲರ್ ಸೆಪ್ಟಮ್. ಅಂದರೆ ಏಟ್ರಿಯಮ್ ಮತ್ತು ವೆಂಟ್ರಿಕಲ್ನ ಸಪರೇಟ್ ಮಾಡ್ತಿದೆ ಅಲ್ವಾ, ಅದಕ್ಕೆ ಅದನ್ನು ಏಟ್ರಿಯೋ ವೆಂಟ್ರಿಕ್ಯುಲರ್ ಸೆಪ್ಟಮ್ ಅಂತ ಹೇಳ್ತೀವಿ. ಇದರಲ್ಲಿ 3 ವ್ಯಾಲ್ವ್ಸ್ ಇದೆ. ಅದನ್ನು ನಾವು ಟ್ರೈಕಸ್ಪಿಡ್ ವ್ಯಾಲ್ವ್ ಅಂತ ಹೇಳ್ತೀವಿ. ಟ್ರೈ ಅಂದರೆ 3 ಅಲ್ವಾ. ಸೊ ಈ 3 ವ್ಯಾಲ್ವ್ಸ್ ಇರುತ್ತೆ. ಇವಾಗ ರೈಟ್ ಏಟ್ರಿಯಮ್ಮಲ್ಲಿ ಡಿಆಕ್ಸಿಜನೇಟೆಡ್ ಬ್ಲಡ್ ಇರುತ್ತೆ ಅಲ್ವಾ, ಅದು ಈ ವ್ಯಾಲ್ವ್ಸ್ ಒಳಗಡೆಯಿಂದ ರೈಟ್ ವೆಂಟ್ರಿಕಲ್ ಒಳಗಡೆ ಹೋಗುತ್ತೆ, ಆಯಿತಾ. ರೈಟ್ ವೆಂಟ್ರಿಕಲ್ ಫಿಲ್ ಆದ ತಕ್ಷಣವೇ ಈ ವ್ಯಾಲ್ವ್ಸು ಕ್ಲೋಸ್ ಆಗಿಬಿಡುತ್ತೆ, ಆಯಿತಾ. ರೈಟ್ ಏಟ್ರಿಯಮ್ಮಿಂದ ರೈಟ್ ವೆಂಟ್ರಿಕಲ್ಗೆ ಬ್ಲಡ್ ಬರೋವಾಗ ವ್ಯಾಲ್ವ್ಸು ಓಪನ್ ಇರುತ್ತೆ. ಆವಾಗಲೇ ತಾನೇ ಬ್ಲಡ್ ಒಳಗಡೆ ಬರೋಕ್ಕಾಗೋದು, ಅಂದರೆ ರೈಟ್ ವೆಂಟ್ರಿಕಲ್ಗೆ ಬರೋಕ್ಕಾಗೋದು. ಈಗ ರೈಟ್ ವೆಂಟ್ರಿಕಲ್ ಕಂಪ್ಲೀಟ್ ಫಿಲ್ ಆಗಿದೆ ಡಿಆಕ್ಸಿಜನೇಟೆಡ್ ಬ್ಲಡ್ಡಿಂದ ಅಂತ ಗೊತ್ತಾದ ತಕ್ಷಣವೇ ವ್ಯಾಲ್ವ್ಸು ಕ್ಲೋಸ್ ಆಗಿಬಿಡುತ್ತೆ. ಈ ವ್ಯಾಲ್ವ್ಸ್ ಇರೋದೇ ಅದಕ್ಕೆ ಓಪನ್ ಮತ್ತು ಕ್ಲೋಸ್ ಆಗುತ್ತೆ, ಅಂದರೆ ಸಿಚುವೇಶನ್ಗೆ ತಕ್ಕಂಗೆ ಅದು ಓಪನ್ ಅಥವಾ ಕ್ಲೋಸ್ ಆಗುತ್ತೆ. ಇವಾಗ ಒನ್ಸ್ ರೈಟ್ ವೆಂಟ್ರಿಕಲ್ ಕಂಪ್ಲೀಟ್ ಫಿಲ್ ಆಯಿತು ಅಂತ ಅಂದ್ಕೊಳ್ಳಿ. ಇವಾಗ ಈ ವ್ಯಾಲ್ವ್ಸೇ ಇರಲಿಲ್ಲ ಅಂತಂದರೆ ಮತ್ತೆ ಬ್ಲಡ್ಡು ರೈಟ್ ಏಟ್ರಿಯಮ್ಗೆ ಹೋಗ್ಬೋದು ಅಲ್ವಾ. ಸೊ ಬ್ಲಡ್ಡು ಯಾವಾಗಲೂ ಒಂದೇ ಡೈರೆಕ್ಷನಲ್ಲಿ ಫ್ಲೋ ಆಗಬೇಕು. ಅದು ರೈಟ್ ಏಟ್ರಿಯಮ್ಮಿಂದ ರೈಟ್ ವೆಂಟ್ರಿಕಲ್ಗೆ ಮಾತ್ರ ಫ್ಲೋ ಆಗಬೇಕು. ರೈಟ್ ವೆಂಟ್ರಿಕಲಿಂದ ವಾಪಸ್ ರೈಟ್ ಏಟ್ರಿಯಮ್ಗೆ ಹೋಗಬಾರ್ದು. ಅದಕ್ಕೆ ವ್ಯಾಲ್ವ್ಸ್ ಇರೋದು. ರೈಟ್ ವೆಂಟ್ರಿಕಲಿಂದ ಬ್ಲಡ್ ಕಂಪ್ಲೀಟ್ ಫುಲ್ ಆದ ತಕ್ಷಣವೇ ವ್ಯಾಲ್ವ್ಸ್ ಏನಾಗುತ್ತೆ? ಕ್ಲೋಸ್ ಆಗುತ್ತೆ, ಆಯಿತಾ. ಸೊ ಇವಾಗ ರೈಟ್ ವೆಂಟ್ರಿಕಲಲ್ಲಿ ಏನಿದೆ? ಡಿಆಕ್ಸಿಜನೇಟೆಡ್ ಬ್ಲಡ್ ಇದೆ, ಕರೆಕ್ಟ್ ಅಲ್ವಾ. ಈ ಡಿಆಕ್ಸಿಜನೇಟೆಡ್ ಬ್ಲಡ್ಡು ನಮ್ಮ ಬಾಡಿಗೆ ಬೇಕಾ? ಬೇಡ ಅಲ್ವಾ. ನಮ್ಮ ಬಾಡಿಗೆ ಬೇಕಾಗಿರೋ ಬ್ಲಡ್ ಯಾವುದು? ಆಕ್ಸಿಜನೇಟೆಡ್ ಬ್ಲಡ್, ಕರೆಕ್ಟ್ ಅಲ್ವಾ.
ಈಗ ಈ ಡಿಆಕ್ಸಿಜನೇಟೆಡ್ ಬ್ಲಡ್ಡು ಆಕ್ಸಿಜನೇಟೆಡ್ ಆಗಬೇಕು ಅಂದರೆ ನಮಗೆ ಲಂಗ್ಸ್ ಹೆಲ್ಪ್ ಬೇಕು. ಲಂಗ್ಸಲ್ಲಿ ಏನಾಗುತ್ತೆ ಅಂದರೆ ಆಕ್ಸಿಜನ್ನ ಆ್ಯಡ್ ಮಾಡುತ್ತೆ ಬ್ಲಡ್ಡಿಗೆ. ಆವಾಗ ಡಿಆಕ್ಸಿಜನೇಟೆಡ್ ಬ್ಲಡ್ಡು ಆಕ್ಸಿಜನೇಟೆಡ್ ಬ್ಲಡ್ಡಾಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ನಮ್ಮ ಬಾಡಿಗೆ ಬೇಕಾಗಿರೋದು ಕೂಡ ಆಕ್ಸಿಜನೇಟೆಡ್ ಬ್ಲಡ್ ಅಲ್ವಾ. ಇವಾಗ ರೈಟ್ ವೆಂಟ್ರಿಕಲಿಂದ ಲಂಗ್ಸಿಗೆ ಈ ಡಿಆಕ್ಸಿಜನೇಟೆಡ್ ಬ್ಲಡ್ನ ಟ್ರಾನ್ಸ್ಫರ್ ಮಾಡಬೇಕು. ಯಾರು ತೊಗೊಂಡು ಹೋಗ್ತಾರೆ ಇದನ್ನು ಅಂತಂದರೆ ಪಲ್ಮನರಿ ಆರ್ಟರಿ ತೊಗೊಂಡೋಗುತ್ತೆ. ನೀವಲ್ಲಿ ನೋಡ್ಬೋದು ರೈಟ್ ವೆಂಟ್ರಿಕಲ್ಲಿಂದ ಪಲ್ಮನರಿ ಆರ್ಟರಿ ಬಂದಿದೆ. ಸೊ ಈ ಪಲ್ಮನರಿ ಆರ್ಟರಿ ಡಿಆಕ್ಸಿಜನೇಟೆಡ್ ಬ್ಲಡ್ನ ಲಂಗ್ಸಿಗೆ ತೊಗೊಂಡೋಗುತ್ತೆ. ಇದು ಎಕ್ಸೆಪ್ಷನಲ್ ಕೇಸ್. ಆರ್ಟರಿ ಅಂದರೆ ಏನು ಮಾಡುತ್ತೆ, ಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡಬೇಕು. ವೀನ್ ಅಂತಂದರೆ ಡಿಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡಬೇಕು. ಆದರೆ ಹಾರ್ಟಲ್ಲಿ ಒಂದು ಟ್ವಿಸ್ಟ್ ಇದೆ. ದಿಸ್ ಇಸ್ ದ ಎಕ್ಸೆಪ್ಷನ್. ಇಲ್ಲಿ ಆರ್ಟರಿನೇ ಡಿಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡುತ್ತೆ. ಆ್ಯಂಡ್ ಮುಂದೆ ಗೊತ್ತಾಗುತ್ತೆ ವೀನು ಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡುತ್ತೆ. ಹಾರ್ಟಲ್ಲಿ ಮಾತ್ರ, ಬೇರೆ ಎಲ್ಲ ಪಾರ್ಟ್ಸ್ ಆಫ್ ದಿ ಬಾಡಿಲಿ ಆರ್ಟರಿ ಅಂದರೆ ಅದು ಆಕ್ಸಿಜನೇಟೆಡ್ ಬ್ಲಡ್ನೇ ಕ್ಯಾರಿ ಮಾಡ್ತಿರುತ್ತೆ. ವೀನ್ ಅಂತಂದರೆ ಡಿಆಕ್ಸಿಜನೇಟೆಡ್ ಬ್ಲಡ್ನೇ ಕ್ಯಾರಿ ಮಾಡ್ತಾ ಇರುತ್ತೆ. ಆದರೆ ಹಾರ್ಟಲ್ಲಿ ಇದೊಂದು ಎಕ್ಸೆಪ್ಷನ್ ಇರುತ್ತೆ. ಆಯಿತಾ. ಇವಾಗ ರೈಟ್ ವೆಂಟ್ರಿಕಲಿಂದ ಲಂಗ್ಸಿಗೆ ಡಿಆಕ್ಸಿಜನೇಟೆಡ್ ಬ್ಲಡ್ನ ಯಾರು ಕ್ಯಾರಿ ಮಾಡ್ತಿದ್ದಾರೆ, ಪಲ್ಮನರಿ ಆರ್ಟರಿ ಕ್ಯಾರಿ ಮಾಡ್ತಿದ್ದಾರೆ. ಕರೆಕ್ಟ್ ಅಲ್ವಾ. ಆ್ಯಂಡ್ ಅಲ್ಲಿ ಇನ್ನೊಂದು ನೀವು ನೋಡ್ಬೋದು, ನಾನು ಚಿಕ್ಕದಾಗಿ ಬರೆದಿದ್ದೀನಿ ನೋಡಿ, ಸೆಮಿ ಲೂನರ್ ವಾಲ್ವ್ ಅಂತ. ಈಗ ನಾನು ಹೇಳ್ದೆ ಅಲ್ವಾ, ವ್ಯಾಲ್ವ್ಸ್ ಏನಕ್ಕಿರುತ್ತೆ ಹೇಳಿ, ಅದು ಓಪನ್ ಮತ್ತು ಕ್ಲೋಸ್ ಆಗುತ್ತೆ ಡಿಪೆಂಡಿಂಗ್ ಅಪಾನ್ ದ ಸಿಚುಯೇಷನ್ ಅಲ್ವಾ. ರೈಟ್ ವೆಂಟ್ರಿಕಲಿಂದ ಪಲ್ಮನರಿ ಆರ್ಟಿಗೆ ಬ್ಲಡ್ ಹೋಗಬೇಕಾದ್ರೆ ವಾಲ್ವು ಓಪನ್ ಆಗುತ್ತೆ. ಒನ್ಸ್ ಬ್ಲಡ್ ಎಲ್ಲ ಪಲ್ಮನರಿ ಆರ್ಟರಿಗೆ ಹೋದ ತಕ್ಷಣ ಕ್ಲೋಸ್ ಆಗುತ್ತೆ. ಯಾಕೆ, ಇವಾಗ ವ್ಯಾಲ್ವ್ ಇಲ್ಲ ಅಂತ ಅಂದ್ಕೊಳ್ಳಿ, ಸೆಮಿ ಲೂನರ್ ವ್ಯಾಲ್ವ್ ಇಲ್ಲ ಅಂದರೆ ರೈಟ್ ವೆಂಟ್ರಿಕಲಿಂದ ಬ್ಲಡ್ ಹೋಗಿರುತ್ತೆ ಅಲ್ವಾ ಪಲ್ಮನರಿ ಆರ್ಟರಿಗೆ, ಅದು ಮತ್ತೆ ವಾಪಸ್ ಬರ್ಬೋದು ರೈಟ್ ವೆಂಟ್ರಿಕಲ್ಗೆ. ಆ ಥರ ಬಂದರೆ ಏನಾದರೂ ಯೂಸ್ ಇದೆಯಾ, ಏನು ಯೂಸ್ ಇಲ್ಲ, ರೈಟ್. ಸೊ ಆ್ಯಂಡ್ ಇನ್ನೊಂದೇನು, ಬ್ಲಡ್ ಯಾವಾಗಲೂ ಒಂದೇ ಡೈರೆಕ್ಷನಲ್ಲೇ ಫ್ಲೋ ಆಗಬೇಕು. ಟೂ 3 ಡೈರೆಕ್ಷನಲ್ಲೆಲ್ಲ ಫ್ಲೋ ಆಗೋಕ್ಕಾಗಲ್ಲ, ಓನ್ಲಿ ಒನ್ ಡೈರೆಕ್ಷನ್. ಅದು ರೈಟ್ ವೆಂಟ್ರಿಕಲಿಂದ ಪಲ್ಮನರಿ ಆರ್ಟರಿಗೆ ಮಾತ್ರ ಹೋಗಬೇಕು. ಅದಕ್ಕೆ ವ್ಯಾಲ್ವ್ ಇದೆ. ಆ ವ್ಯಾಲ್ವ್ ನೇಮ್ ಬಂದುಬಿಟ್ಟು ಸೆಮಿ ಲೂನರ್ ವ್ಯಾಲ್ವ್. ಆಯಿತಾ. ಇವಾಗ ಪಲ್ಮನರಿ ಆರ್ಟರಿ ಏನು ಮಾಡುತ್ತೆ, ಲಂಗ್ಸ್ ಹತ್ರ ತೊಗೊಂಡೋಗುತ್ತೆ ಡಿಆಕ್ಸಿಜನೇಟೆಡ್ ಬ್ಲಡ್ನ. ಅಲ್ಲಿ ತೊಗೊಂಡೋದಾಗ ಲಂಗ್ಸಿಗೆ ಹೇಳುತ್ತೆ ಇದನ್ನು ಪ್ಯೂರಿಫೈ ಮಾಡು ಅಂತ. ಸೊ ಲಂಗ್ಸ್ ಏನು ಮಾಡುತ್ತಪ್ಪ ಅಂತಂದರೆ ಆ ಡಿಆಕ್ಸಿಜನೇಟೆಡ್ ಬ್ಲಡ್ಗೆ ಆಕ್ಸಿಜನ್ನ ಆ್ಯಡ್ ಮಾಡಿ ಅದನ್ನು ಆಕ್ಸಿಜನೇಟೆಡ್ ಬ್ಲಡ್ಡಾಗಿ ಕನ್ವರ್ಟ್ ಮಾಡುತ್ತೆ. ಆ್ಯಂಡ್ ನಾನು ಹೇಳ್ತೆ ಅಲ್ವಾ, ನಮ್ಮ ಬಾಡಿಗೆ ಬೇಕಾಗಿರೋದು ಯಾವ ಬ್ಲಡ್ ಹೇಳಿ, ಆಕ್ಸಿಜನೇಟೆಡ್ ಬ್ಲಡ್. ಈಗ ಬ್ಲಡ್ ಏನೋ ಆಕ್ಸಿಜನೇಟ್ ಆಯಿತು. ಈಗ ಈ ಬ್ಲಡ್ನ ಯಾರು ಕ್ಯಾರಿ ಮಾಡ್ತಾರೆ ಲಂಗ್ಸಿಂದ ಅಂತಂದರೆ ಪಲ್ಮನರಿ ವೇನ್. ಅಗೇನ್ ದಿಸ್ ಇಸ್ ಅ ಎಕ್ಸೆಪ್ಷನ್. ಯೂಶಲಿ ವೇನ್ ಏನು ಮಾಡಬೇಕು, ಡಿಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡಬೇಕು. ಆದರೆ ಹಾರ್ಟಲ್ಲಿ ಒಂದು ಟ್ವಿಸ್ಟ್ ಇದೆ, ಒಂದು ಎಕ್ಸೆಪ್ಷನ್ ಇದೆ. ವೀನ್ ಇಲ್ಲಿ ಏನು ಮಾಡುತ್ತಪ್ಪ ಅಂತಂದರೆ ಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡುತ್ತೆ. ಲಂಗ್ಸಿಂದ ಆಕ್ಸಿಜನೇಟೆಡ್ ಬ್ಲಡ್ನ ತೊಗೊಂಡು ಬಂದು ಲೆಫ್ಟ್ ಏಟ್ರಿಯಮ್ಮಿಗೆ ಕೊಡುತ್ತೆ. ನೀವಲ್ಲಿ ನೋಡ್ಬೋದು ಡೈರೆಕ್ಷನ್, ಪಲ್ಮನರಿ ವೀನು ಲಂಗ್ಸಿಂದ ಆಕ್ಸಿಜನೇಟೆಡ್ ಬ್ಲಡ್ನ ತೊಗೊಂಡು ಬಂದು ಲೆಫ್ಟ್ ಏಟ್ರಿಯಮ್ಗೆ ಕೊಡ್ತು. ಈಗ ಲೆಫ್ಟ್ ಏಟ್ರಿಯಮಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಹೇಳಿ ಬ್ಲಡ್ಡು, ಲೆಫ್ಟ್ ವೆಂಟ್ರಿಕಲಿಗೆ ಹೋಗಬೇಕು. ಸೊ ಲೆಫ್ಟ್ ವೆಂಟ್ರಿಕಲ್ಗೆ ಹೋಗ್ಬೇಕಂದ್ರೆ ಇವಾಗ ನೋಡಿ, ರೈಟ್ ಸೈಡು ನೀವು ನೋಡಿದ್ರಿ ಅಲ್ವಾ ವ್ಯಾಲ್ವ್ಸ್ ಇತ್ತು. ಯಾವುದು, ಟ್ರೈಕಸ್ಪಿಡ್ ವ್ಯಾಲ್ವ್ ಇತ್ತು. ಇಲ್ಲೂ ಅಷ್ಟೇ ವ್ಯಾಲ್ವ್ ಇದೆ, ಆದರೆ ಇಲ್ಲಿ ಟ್ರೈಕಸ್ಪಿಡ್ ಅಲ್ಲ ಬೈಕಸ್ಪಿಡ್ ವ್ಯಾಲ್ವ್ ಇದೆ. ಎರಡು ವ್ಯಾಲ್ವ್ಸ್ ಇದೆ. ಆಯಿತಾ, 2 ವ್ಯಾಲ್ವ್ ಇರುತ್ತೆ. ಸೊ ಆ ವ್ಯಾಲ್ವ್ ಒಳಗಡೆಯಿಂದ ಲೆಫ್ಟ್ ಏಟ್ರಿಯಮಿಂದ ಲೆಫ್ಟ್ ವೆಂಟ್ರಿಕಲ್ಗೆ ಆಕ್ಸಿಜನೇಟೆಡ್ ಬ್ಲಡ್ಡು ಹೋಗುತ್ತೆ. ಸೊ ಲೆಫ್ಟ್ ವೆಂಟ್ರಿಕಲ್ ಫಿಲ್ ಆದ ತಕ್ಷಣ ಆಕ್ಸಿಜನೇಟೆಡ್ ಬ್ಲಡ್ಡಿಂದ ವ್ಯಾಲ್ವ್ಸು ಓಪನ್ ಆಗಿದ್ದು ಕ್ಲೋಸ್ ಆಗಿಬಿಡುತ್ತೆ. ಯಾಕೆ ಹೇಳಿ, ಅದು ಕ್ಲೋಸ್ ಆಗಿಲ್ಲ ಅಂದರೆ ಮತ್ತೆ ಲೆಫ್ಟ್ ವೆಂಟ್ರಿಕಲಿಂದ ಲೆಫ್ಟ್ ಏಟ್ರಿಯಮ್ಗೆ ಬ್ಲಡ್ ಹೋಗ್ಬೋದಲ್ವಾ. ಆ್ಯಂಡ್ ಬ್ಲಡ್ ಯಾವಾಗಲೂ ಸಿಂಗಲ್ ಡೈರೆಕ್ಷನಲ್ಲಿ ಮಾತ್ರನೇ ಫ್ಲೋ ಆಗಬೇಕು, 2-3 ಡೈರೆಕ್ಷನಲ್ಲೆಲ್ಲ ಫ್ಲೋ ಆಗಬಾರ್ದು, ರೈಟ್. ಸೊ ಆವಾಗ ಲೆಫ್ಟ್ ವೆಂಟ್ರಿಕಲ್ ಫಿಲ್ ಆದ ತಕ್ಷಣವೇ ವ್ಯಾಲ್ವ್ ಎಲ್ಲ ಕ್ಲೋಸ್ ಆಗುತ್ತೆ. ಇವಾಗ ಲೆಫ್ಟ್ ವೆಂಟ್ರಿಕಲಿಂದ ಇವಾಗ ಏನಿದೆ, ಆಕ್ಸಿಜನೇಟೆಡ್ ಬ್ಲಡ್ ಇದೆ ಅಲ್ವಾ. ಈ ಆಕ್ಸಿಜನೇಟೆಡ್ ಬ್ಲಡ್ಡು ನಮ್ಮ ಬಾಡಿಗೆ ಬೇಕು, ನಮ್ಮ ಬಾಡಿಲಿರೋ ಸೆಲ್ಸಿಗೆ ಬೇಕು. ಕರೆಕ್ಟ್ ಅಲ್ವಾ. ಸೊ ಇವಾಗ ಈ ಆಕ್ಸಿಜನೇಟೆಡ್ ಬ್ಲಡ್ನ ಯಾರು ಕ್ಯಾರಿ ಮಾಡ್ತಾರೆ ನಮ್ಮ ಬಾಡಿಗೆ ಅಂತಂದರೆ ಅಯೋಟ ಕ್ಯಾರಿ ಮಾಡುತ್ತೆ. ನೀವಲ್ಲಿ ನೋಡ್ಬೋದು ಲೆಫ್ಟ್ ವೆಂಟ್ರಿಕಲಿಂದ ಅಯೋಟಾಗೆ ಬ್ಲಡ್ ಹೋಗ್ತಾಯಿದೆ. ನಾನು ಡೈರೆಕ್ಷನ್ ಹಾಕಿದ್ದೀನಿ ನೋಡಿ. ಎಗೇನ್ ಇಲ್ಲೂ ಅಷ್ಟೇ ಒಂದು ವ್ಯಾಲ್ವ್ ಇರುತ್ತೆ. ಇದ್ರ ಹೆಸರು ಕೂಡ ಸೆಮಿ ಲೂನರ್ ವ್ಯಾಲ್ವೇ ಇರುತ್ತೆ. ಆಯಿತಾ. ಏನಕ್ಕೆ ಹೇಳಿ ವ್ಯಾಲ್ವ್ ಇರೋದು ಇವಾಗ, ಯಾಕೆಂದರೆ ಒಂದೇ ಡೈರೆಕ್ಷನಲ್ಲಿ ಫ್ಲೋ ಆಗಬೇಕು ಬ್ಲಡ್ಡು. ಅದು ಲೆಫ್ಟ್ ವೆಂಟ್ರಿಕಲಿಂದ ಅಯೋಟಾಗೆ ಮಾತ್ರನೇ ಹೋಗಬೇಕು. ಇವಾಗ ಏನಾದರೂ ಸೆಮಿ ಲೂನರ್ ವ್ಯಾಲ್ವ್ ಇಲ್ಲ ಅಂತಂದರೆ ಅಯೋಟಾಯಿಂದ ಮತ್ತೆ ವಾಪಸ್ ಬಂದರೆ ಲೆಫ್ಟ್ ವೆಂಟ್ರಿಕಲ್ ಏನು ಯೂಸ್ ಇಲ್ಲ. ಅಯೋಟಾಯಿಂದ ನಮ್ಮ ಬಾಡಿ ಪಾರ್ಟ್ಸಿಗೆ ಬೇಕಾಗಿರೋದು ಆಕ್ಸಿಜನೇಟೆಡ್ ಬ್ಲಡ್ಡು ಮತ್ತೆ ವಾಪಸ್ ಲೆಫ್ಟ್ ವೆಂಟ್ರಿಕಲಿಗೆ ಬರೋದಕ್ಕೆಲ್ಲ ಬೇಕಾಗಿರೋದು ಅಲ್ವಾ. ಇದನ್ನೆಲ್ಲ ಪ್ರಿವೆಂಟ್ ಮಾಡಬೇಕು. ಬ್ಲಡ್ಡು 2 ಡೈರೆಕ್ಷನಲ್ಲಿ ಹೋಗಬಾರ್ದು, ಒಂದೇ ಡೈರೆಕ್ಷನಲ್ಲಿ ಹೋಗಬೇಕು ಅಂತಲೇ ವ್ಯಾಲ್ವ್ಸ್ ಇರೋದು. ಎಲ್ಲ ವ್ಯಾಲ್ವೂ ಅದೇ ಕೆಲಸನೇ ಮಾಡುತ್ತೆ. ಟ್ರೈಕಸ್ಪಿಡ್ ಆಗಿರ್ಬೋದು, ಬೈಕಸ್ಪಿಡು ಮತ್ತು ಈ ಸೆಮಿ ಲೂನರ್ ವ್ಯಾಲ್ವ್ಸ್, ಇದೆಲ್ಲ
ಏನಕ್ಕಿರೋದು ಅಂತಂದರೆ ನಮ್ಮ ಬ್ಲಡ್ಡು ಒಂದೇ ಡೈರೆಕ್ಷನಲ್ಲಿ ಹೋಗಬೇಕು ಅಂತ ನೋಡ್ಕೊಳ್ಳೋದು. ಅದು ಒಂಥರ ವಾಚ್ಮ್ಯಾನ್ ಇದ್ದಂಗೆ, ಒಂದೇ ಡೈರೆಕ್ಷನಲ್ಲಿ ಹೋಗ್ತಿದ್ಯಾ ಬ್ಲಡ್ ಅಂತ ನೋಡ್ಕೊಳ್ಳುತ್ತೆ. ಆಯಿತಾ? ಇವಾಗ ಲೆಫ್ಟ್ ವೆಂಟ್ರಿಕಲಲ್ಲಿ ಏನಿದೆ, ಆಕ್ಸಿಜನೇಟೆಡ್ ಬ್ಲಡ್ ಇದೆ. ಈ ಆಕ್ಸಿಜನೇಟೆಡ್ ಬ್ಲಡ್ಡು ಅಯೋಟಾಗಿ ಹೋಗಿ ಆಮೇಲೆ ಅಲ್ಲಿಂದ ಎಲ್ಲ ನಮ್ಮ ಬಾಡಿ ಪಾರ್ಟ್ಸ್ಗೂ ಟ್ರಾನ್ಸ್ಫರ್ ಆಗಿ ಆಮೇಲೆ ನಮ್ಮ ಬಾಡಿ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ನಮ್ಮ ಬಾಡಿ ಯುಟಿಲೈಸ್ ಮಾಡಿಕೊಂಡು ಮೆಟಬಾಲಿಸಮ್ ಎಲ್ಲ ಆದಮೇಲೆ ವೇಸ್ಟ್ ಪ್ರಾಡಕ್ಟ್ಸ್ನ ರಿಲೀಸ್ ಮಾಡುತ್ತೆ. ಅದ್ರ ಜೊತೆಗೆ ಏನು ರಿಲೀಸ್ ಮಾಡುತ್ತೆ ಹೇಳಿ, ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡುತ್ತೆ. ಎಗೇನ್ ಕಾರ್ಬನ್ ಡೈಆಕ್ಸೈಡ್ ಇರೋ ಬ್ಲಡ್ನೆಲ್ಲ ಸುಪೀರಿಯರ್ ವೆನೆಕವ, ಇನ್ಫೀರಿಯರ್ ವೆನೆಕವ ಅದೆಲ್ಲ ತೊಗೊಂಡು ಬಂದು ರೈಟ್ ಏಟ್ರಿಯಮ್ಗೆ ಹಾಕುತ್ತೆ. ಎಗೇನ್ ರೈಟ್ ಏಟ್ರಿಯಮಿಂದ ರೈಟ್ ವೆಂಟ್ರಿಕಲಿಂದ ಪಲ್ಮನರಿ ಆರ್ಟರಿಗೆ ಹೋಗಿ ಅಲ್ಲಿಂದ ಲಂಗ್ಸಿಗೆ ಹೋಗುತ್ತೆ. ಯಾಕೇಳಿ ಆಕ್ಸಿಜನೇಟೆಡ್ ಆಗೋಕ್ಕೆ. ಅದಾದಮೇಲೆ ಲಂಗ್ಸಿಂದ ಪಲ್ಮನರಿ ವೀರನ್ನು ತೊಗೊಂಡು ಬಂದು ಲೆಫ್ಟ್ ಏಟ್ರಿಯಮಿಗೆ ಕೊಡುತ್ತೆ. ಲೆಫ್ಟ್ ಏಟ್ರಿಯಮಿಂದ ಲೆಫ್ಟ್ ವೆಂಟ್ರಿಕಲ್ಲಿಗೆ ಹೋಗುತ್ತೆ. ಲೆಫ್ಟ್ ವೆಂಟ್ರಿಕಲಿಂದ ಅಯೋಟಾಗಿ ಹೋಗಿ ನಮ್ಮ ಬಾಡಿಗೆಲ್ಲ ಸರ್ಕ್ಯುಲೇಟ್ ಆಗುತ್ತೆ. ಈ ಥರ ವರ್ಕ್ ಆಗುತ್ತೆ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ. ಸೊ ಇದಾದಮೇಲೆ ಕೆಲವೊಂದು ವರ್ಡ್ಸ್ ಅಂದರೆ ಟರ್ಮಿನಾಲಜೀಸ್ ಏನಿದೆ ಅಂತ ನೋಡೋಣ. ಏಟ್ರಿಯ ಇದೆ ನೋಡಿ, ರೈಟ್ ಏಟ್ರಿಯಮ್ಮು ಮತ್ತು ಲೆಫ್ಟ್ ಏಟ್ರಿಯಮ್ಮು, ಅದ್ರ ಮಿಡಲಲ್ಲಿ ಒಂದು ಸಪ್ರೇಷನ್ ಇದೆ, ಸೆಪ್ರೇಷನ್ ಅಂತಂದರೆ ಅದನ್ನು ನಾವು ಇಂಟರ್ ಏಟ್ರಿಯಲ್ ಸೆಪ್ಟಮ್ ಅಂತ ಹೇಳ್ತೀವಿ. ಇಂಟರ್ ಅಂತ ಅಂದರೆ ಮಧ್ಯ ಅಂತ, ಬಿಟ್ವೀನ್ ಅಂತ ಇಂಟರ್ ಅಂತಂದರೆ. ಏಟ್ರಿಯಲ್ ಅಂತಂದರೆ ಅದೇ ರೈಟ್ ಏಟ್ರಿಯಮ್ಮು ಮತ್ತು ಲೆಫ್ಟ್ ಏಟ್ರಿಯಮ್ ಮಿಡಲಲ್ಲಿ ಬರೋ ಸೆಪ್ಟಾನೇ ಇಂಟರ್ ಏಟ್ರಿಯಲ್ ಸೆಪ್ಟಮ್. ಅದೇ ಥರ ವೆಂಟ್ರಿಕಲ್ಸ್ಗೂ ಎರಡು ವೆಂಟ್ರಿಕಲ್ಸ್ ಮಧ್ಯೆ ಬರೋದೇ ಇಂಟರ್ ವೆಂಟ್ರಿಕ್ಯುಲರ್ ಸೆಪ್ಟಮ್ ಅಂತ ಹೇಳ್ತೀವಿ. ಆಯಿತಾ? ಸೊ ಇದಾದಮೇಲೆ ಇವಾಗ ನೀವು ನೋಡಿ, ಏಟ್ರಿಯಮ್ಮಲ್ಲಿ ಜಾಸ್ತಿ ಏರಿಯಾ ಇದೆಯಾ ಅಥವಾ ವೆಂಟ್ರಿಕಲಲ್ಲಿ ಜಾಸ್ತಿ ಏರಿಯಾ ಇದೆಯಾ? ವೆಂಟ್ರಿಕಲಲ್ವಾ ಜಾಸ್ತಿ ಏರಿಯಾ ಇರೋದು. ಸೊ ಇದಕ್ಕೆ ವೆಂಟ್ರಿಕಲ್ಸ್ಗೆ ಸ್ವಲ್ಪ ವಾಲ್ಸು ತಿಕ್ಕಿರುತ್ತೆ, ಇನ್ನು ಏಟ್ರಿಯಾದಲ್ಲಿ ಸ್ವಲ್ಪ ತಿನ್ನಿರುತ್ತೆ. ಯಾಕೆಂದರೆ ಬ್ಲಡ್ಡಲ್ಲಿ ಬರ್ತಾ ಇರೋದು ತುಂಬ ಕಡಿಮೆನೇ ಅಲ್ವಾ. ನೋಡಿ ಏರಿಯಾ ಎಷ್ಟಿದೆ ಅಷ್ಟೇ ಬ್ಲಡ್ ಕಲೆಕ್ಟ್ ಆಗೋಕ್ಕೆ ಸಾಧ್ಯ. ಅದೇ ವೆಂಟ್ರಿಕಲ್ ನೋಡಿ ಜಾಸ್ತಿ ಇದೆ ಅಲ್ವಾ ಏರಿಯಾ, ಅಂದರೆ ಜಾಸ್ತಿ ಬ್ಲಡ್ ಬರುತ್ತೆ ಅಲ್ವಾ, ಅಂದರೆ ಜಾಸ್ತಿ ಪ್ರೆಷರ್ನ ತಡ್ಕೊಬೇಕು ತಾನೆ. ಸೊ ಪ್ರೆಷರ್ನ ತಡ್ಕೊಬೇಕು ಅಂದರೆ ವಾಲ್ಸು ಸ್ಟ್ರಾಂಗರ್ ಇರಬೇಕು ಅಲ್ವಾ. ವಾಲ್ಸು ಸ್ಟ್ರಾಂಗ್ ಅಂದರೆ ಥಿಕ್ ವಾಲ್ಸ್ ಇರಬೇಕು ಅಂತ. ಅದೇ ಏಟ್ರಿಯಾದಲ್ಲಿ ಸ್ಮಾಲ್ ಅಮೌಂಟ್ ಆಫ್ ಬ್ಲಡ್ ಅಷ್ಟೇ ಅಲ್ವಾ. ನೋಡಿ ಏರಿಯಾ ನೋಡಿ ಎಷ್ಟಿದೆ ಅಂತ, ಅದಕ್ಕೆ ಸ್ವಲ್ಪ ಪ್ರೆಷರ್ ಇರುತ್ತೆ. ಅದಕ್ಕೆ ವಾಲ್ಸು ತಿನ್ನಿದ್ರೂ ಏನು ಪ್ರಾಬ್ಲಮ್ ಆಗೋಲ್ಲ. ಅದಕ್ಕೆ ಏಟ್ರಿಯಾಗಳಲ್ಲಿ ರೈಟ್ ಏಟ್ರಿಯಮ್ಮಲ್ಲೂ ಅಷ್ಟೇ, ಲೆಫ್ಟ್ ಏಟ್ರಿಯಮ್ಮಲ್ಲೂ ಅಷ್ಟೇ ವಾಲ್ಸ್ ನೋಡಿ ತಿನ್ನಿದೆ. ಅದೇ ರೈಟ್ ವೆಂಟ್ರಿಕಲ್ ಮತ್ತು ಲೆಫ್ಟ್ ವೆಂಟ್ರಿಕಲ್ ನೋಡಿ ವಾಲ್ಸು ಥಿಕ್ಕಿದೆ. ಅದರಲ್ಲೂ ಲೆಫ್ಟ್ ವೆಂಟ್ರಿಕಲ್ಗೆ ತುಂಬ ಜಾಸ್ತಿ ಥಿಕ್ಕರಿದೆ. ಯಾಕೆ ಹೇಳಿ, ಈ ಲೆಫ್ಟ್ ವೆಂಟ್ರಿಕಲಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ತಾನೇ ಇರೋದು. ಈ ಆಕ್ಸಿಜನೇಟೆಡ್ ಬ್ಲಡ್ಡು ನಮ್ಮ ಎಂಟೈರ್ ಬಾಡಿಗೆ ಸರ್ಕ್ಯುಲೇಟ್ ಆಗುತ್ತೆ. ಅಂದರೆ ಜಾಸ್ತಿ ಪ್ರೆಷರ್ ಇರುತ್ತೆ ಅಲ್ಲಿ ಲೆಫ್ಟ್ ವೆಂಟ್ರಿಕಲಲ್ಲಿ, ಜಾಸ್ತಿ ಬ್ಲಡ್ ಬಂದಿರುತ್ತೆ ಆಕ್ಸಿಜನೇಟೆಡ್ ಬ್ಲಡ್ಡು. ಯಾಕೆಂದರೆ ಅದು ನಮ್ಮ ಎಂಟೈರ್ ಬಾಡಿಗೆ ಬ್ಲಡ್ ಸಪ್ಲೈ ಮಾಡುತ್ತೆ. ಅಂದರೆ ಯು ಗೈಸ್ ಕ್ಯಾನ್ ಇಮ್ಯಾಜಿನ್ ಎಷ್ಟು ಪ್ರೆಷರ್ ಇರುತ್ತೆ ಅಲ್ಲಿ ಅಂತ ಅಲ್ವಾ. ಸೊ ಅದಕ್ಕೆ ಅಲ್ಲಿ ತುಂಬ ತುಂಬ ಥಿಕ್ಕರಿರುತ್ತೆ ಲೆಫ್ಟ್ ವೆಂಟ್ರಿಕಲ್ ವಾಲ್ಸು. ಆಯಿತಾ? ಇದನ್ನೊಂದು ನೆನ್ಪಿಟ್ಕೊಬೇಕು. ಎಗೇನ್ ಇನ್ನೊಂದು ರೈಟ್ ಏಟ್ರಿಯಮಲ್ಲಿ ರೈಟ್ ಅಪ್ಪರ್ ಕಾರ್ನರಲ್ಲಿ ಸೈನೋ ಏಟ್ರಿಯಲ್ ನೋಡಿರುತ್ತೆ. ಇದು 1 ಮಿನಿಟ್ಗೆ 70 to 75 ಆ್ಯಕ್ಷನ್ ಪೊಟೆನ್ಷಿಯಲ್ಸ್ನ ಜನರೇಟ್ ಮಾಡುತ್ತೆ. ಸೊ ಈ ಆ್ಯಕ್ಷನ್ ಪೊಟೆನ್ಷಿಯಲ್ಸೇ ಹಾರ್ಟ್ ಬೀಟ್ ಆಗುತ್ತೆ. ಅಂದರೆ 1 ಮಿನಿಟ್ಗೆ ನಮ್ಮ ಹಾರ್ಟು 70 to 75 ಟೈಮ್ಸ್ ಹಾರ್ಟ್ ಬೀಟ್ಸ್ ಇರುತ್ತೆ. ಆವ್ರೇಜ್ ನೀವು 72 ಅಂತ ತೊಗೊಬೋದು. ಆಯಿತಾ? ಸೊ ಇದು ಏನಾಗುತ್ತೆ, ಈ ಸಿಗ್ನಲ್ಲು ಸೈನೋ ಏಟ್ರಿಯಲ್ ನೋಡಿಂದ AVNಗೆ ಬರುತ್ತೆ. AVN ಅಂದರೆ ಏನು ಹೇಳಿ, ಏಟ್ರಿಯೋ ವೆಂಟ್ರಿಕ್ಯುಲರ್ ನೋಡ್. ಆ್ಯಂಡ್ ನೀವು ನೋಡ್ಬೋದು ಏಟ್ರಿಯೋ ವೆಂಟ್ರಿಕ್ಯುಲರ್ ನೋಡು ಡಿವೈಡ್ ಆಗುತ್ತೆ. ಬಂಡಲ್ ಆಫ್ ಹಿಸ್ ಅಂತ ಇದೆ ನೋಡಿ. ಸೊ ಬಂಡಲ್ ಆಫ್ ಹಿಸ್ಸಿಂದ 2 ಪಾರ್ಟಾಗಿ ಡಿವೈಡ್ ಆಗುತ್ತೆ. ರೈಟ್ ವೆಂಟ್ರಿಕಲ್ ಮತ್ತು ಲೆಫ್ಟ್ ವೆಂಟ್ರಿಕಲ್ಗೆ ಅದು ಡಿವೈಡ್ ಆಗ್ತಾ ಇದೆ ಏಟ್ರಿಯೋ ವೆಂಟ್ರಿಕ್ಯುಲರ್ ನೋಡ್. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಈ ಸೆಮಿಲುನರ್ ವಾಲ್ವಿಂದ ಸರ್ಟೆನ್ ಫೈಬರ್ಸು ಬಂದು ಈ ವೆಂಟ್ರಿಕಲ್ ವಾಲಿಗೆ ಅಟ್ಯಾಚ್ ಆಗಿರುತ್ತೆ. ಅದನ್ನು ನಾವು ಪರ್ಕಿಂಜಿ ಫೈಬರ್ಸ್ ಅಂತ ಹೇಳ್ತೀವಿ. ಆಯಿತಾ? ಸೊ ಇದನ್ನೊಂದು ನೆನ್ಪಿಡಬೇಕು. ಸೊ ದಿಸ್ ವಾಸ್ ಆಲ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಹಾರ್ಟ್. ಸೊ ಇದನ್ನು ನಾವು ಹ್ಯೂಮನ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಹ್ಯೂಮನ್ ಸರ್ಕ್ಯುಲೇಟರಿ ಸಿಸ್ಟಮ್ನ ನಾವು ಬ್ಲಡ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂತಲೂ ಕರಿತೀವಿ. ಏನೇನಿರುತ್ತೆ ಹ್ಯೂಮನ್ ಸರ್ಕ್ಯುಲೇಟರಿ ಸಿಸ್ಟಮಲ್ಲಿ ಅಂದರೆ ಹಾರ್ಟ್ ಇರುತ್ತೆ, ಬ್ಲಡ್ ವೆಸಲ್ ಇರುತ್ತೆ ಮತ್ತು ಬ್ಲಡ್ ಇರುತ್ತೆ. ಇದನ್ನಲ್ವಾ ನಾವು ಇಷ್ಟು ತನಕ ನೋಡಿದ್ದು. ಸೊ ಆ್ಯಂಡ್ ಅದಾದಮೇಲೆ ಇನ್ನೊಂದೇನು ನೆನ್ಪಿಡಬೇಕಪ್ಪ ಅಂದರೆ ಹಾರ್ಟು ಡಬಲ್ ವಾಲ್ಡ್ ಮೆಂಬ್ರೇನಿಂದ ಸರೌಂಡ್ ಆಗಿರುತ್ತೆ. ಅದನ್ನು ನಾವು ಪೆರಿಕಾರ್ಡಿಯಮ್ ಅಂತ ಹೇಳ್ತೀವಿ. ಸೊ ಈ ಪೆರಿಕಾರ್ಡಿಯಮ್ ಒಳಗಡೆ ಏನಿರುತ್ತೆ ಅಂದರೆ ಪೆರಿಕಾರ್ಡಿಯಲ್ ಫ್ಲೂಯಿಡ್ ಇರುತ್ತೆ. ಏನಕ್ಕೆ ಬೇಕು ಈ ಪೆರಿಕಾರ್ಡಿಯಲ್ ಫ್ಲೂಯಿಡ್ ಅಂತಂದರೆ ಇದು ಶಾಕ್ ಅಬ್ಸರ್ವರ್ ಆಗಿ ಕೆಲಸ ಮಾಡುತ್ತೆ.
ಆಯಿತಾ. ಸೊ ಇದು ಲಂಗ್ಸಲ್ಲೂ ಅಷ್ಟೇ, ಲಂಗ್ಸ್ ಕೂಡ ಡಬಲ್ ವಾಲ್ಡ್ ಮೆಂಬ್ರೇನ್, ಪ್ಲ್ಯೂರಲ್ ಮೆಂಬ್ರೇನ್ ಅಂತ ಹೇಳ್ತೀವಲ್ಲ ಅದಕ್ಕೂ ಅಷ್ಟೇ ಪ್ಲ್ಯೂರಲ್ ಫ್ಲೂಯಿಡ್ ಇರುತ್ತೆ. ಎಲ್ಲಿ ಈ ಥರ ಡಬಲ್ ವಾಲ್ಡ್ ಸ್ಟ್ರಕ್ಚರ್ ಇರುತ್ತೆ ಆ್ಯಂಡ್ ಅದರೊಳಗಡೆ ಒಂದು ಫ್ಲೂಯಿಡ್ ಇರುತ್ತೆ ಅಂತ ಕೊಟ್ಟಿರ್ತಾರೆ ಅಲ್ವಾ, ಆ ಫ್ಲೂಯಿಡ್ ಯಾವಾಗಲೂ ಏನು ಕೆಲಸ ಮಾಡುತ್ತೆ ಅಂದರೆ ಶಾಕ್ ಅಬ್ಸರ್ವರ್ ಆಗಿ ಕೆಲಸ ಮಾಡುತ್ತೆ. ಆ್ಯಂಡ್ ಇನ್ನೊಂದೇನು ನೆನ್ಪಿಡ್ಬೇಕಂದ್ರೆ ಹಾರ್ಟ್ ಈಸ್ ಮೀಸೋಡರ್ಮಲಿ ಡಿರೈವ್ಡ್ ಆರ್ಗನ್. ಸೊ ಅದು ಎಲ್ಲಿ ಸಿಚುಯೇಟ್ ಆಗಿರುತ್ತೆ, ಥೊರಾಸಿಕ್ ಕ್ಯಾವಿಟಿಯಲ್ಲಿ ಇನ್ ಬಿಟ್ವೀನ್ ದ 2 ಲಂಗ್ಸ್, ಅಂದರೆ ನಮ್ಮದು 2 ಲಂಗ್ಸ್ ಇರುತ್ತೆ ಅಲ್ವಾ, ಅದ್ರ ಮಿಡಲಲ್ಲಿ ಹಾರ್ಟ್ ಇರುತ್ತೆ. ಸ್ವಲ್ಪ ಲೆಫ್ಟಿಗೆ ಅದು ಟಿಲ್ಟ್ ಆಗಿರುತ್ತೆ, ಅಂದರೆ ಸ್ವಲ್ಪ ಲೆಫ್ಟ್ ಸೈಡ್ ಅದು ಟರ್ನ್ ಆಗಿರುತ್ತೆ ಅಂತ. ಆ್ಯಂಡ್ ಇದ್ರ ಸೈಜ್ ಬಂದುಬಿಟ್ಟು ಕ್ಲೆಂಚಡ್ ಫೆಸ್ಟ್ ಅಷ್ಟು ಇದ್ರದ್ದು ಸೈಜ್ ಇರುತ್ತೆ. ಓಕೆನಾ. ಸೊ ದಿಸ್ ವಾಸ್ ಆಲ್ ಅಬೌಟ್ ಹ್ಯೂಮನ್ ಸರ್ಕ್ಯುಲೇಟರಿ ಸಿಸ್ಟಮ್. ನಿಮ್ಗೆ ಅರ್ಥ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಯಾವ ಟಾಪಿಕ್ ಬೇಕಂತ ಅಂದರೆ ನಿಮ್ಗೆ ಯಾವ್ದಾದ್ರು ಡೌಟ್ಸ್ ಇದ್ದರೆ ಟಾಪಿಕ್ಸಲ್ಲಿ ಅಥವಾ ನೆಕ್ಸ್ಟ್ ಯಾವ ಚಾಪ್ಟರ್ ಮಾಡಬೇಕಂತ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಅದೇ ಚಾಪ್ಟರ್ನ ಮಾಡೋಣ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಅಷ್ಟೇ ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.